ದೇಶದಲ್ಲಿ ಈರುಳ್ಳಿ ಬೆಲೆ ದಿಢೀರ್ ಅನ್ನುವಂತೆ ಗಗನಕ್ಕೇರಿದೆ. ದೆಹಲಿ, ಮುಂಬೈ, ಲಕ್ನೋ, ಪಾಟ್ನಾ ಸೇರಿದಂತೆ ಹಲವೆಡೆ ಬೆಲೆ ಏರಿಕೆಯಾಗಿದೆ. ವಾರದಲ್ಲೇ ಈರುಳ್ಳಿ ಬೆಲೆ 40 ರಿಂದ 60 ರೂಪಾಯಿಗೆ ಏರಿಕೆಯಾಗಿದೆ. ಸರ್ಕಾರಿ ಮಳಿಗೆಗಳಲ್ಲೂ ಕೂಡ 60 ರೂಪಾಯಿಗೆ ಈರುಳ್ಳಿ ದರ ಏರಿಕೆಯಾಗಿದೆ. ಸ್ಥಳೀಯ ಮಾರುಕಟ್ಟೆಗಳಲ್ಲಿ 65 ರಿಂದ 70 ರೂಪಾಯಿಗೆ ಹೆಚ್ಚಳ ಆದರೆ ಕಡಿಮೆ ಗುಣಮಟ್ಟದ ಈರುಳ್ಳಿನೇ ಹತ್ತತ್ರ 50-52 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇದರಿಂದ ಅಲರ್ಟ್ ಆಗಿರುವಂತಹ ಕೇಂದ್ರ ಸರ್ಕಾರ ಈರುಳ್ಳಿ ಪೂರೈಕೆಯನ್ನು ಹೆಚ್ಚಿಸಿ ಬೆಲೆ ಸ್ಥಿರತೆಗೆ ಕ್ರಮ ತೆಗೆದುಕೊಂಡಿದೆ. ದೇಶದ ಪ್ರಮುಖ 5 ನಗರಗಳಿಂದ 800 ಮೆಟ್ರಿಕ್ ಟನ್ ಈರುಳ್ಳಿ ಪೂರೈಕೆಗೆ ಮುಂದಾಗಿದೆ. ನಾಸಿಕ್ನಿಂದ 5 ನಗರಗಳಿಗೆ ಕಂದಾ ಎಕ್ಸ್ಪ್ರೆಸ್ ವಿಶೇಷ ರೈಲಿನಲ್ಲಿ ಪೂರೈಕೆ ಮಾಡಲಾಗ್ತಾ ಇದೆ. ಚೆನ್ನೈ, ಮದುರೈ, ದೆಹಲಿ, ಎರ್ನಾಕುಲಂ, ಗುವಾಹಟಿಗೆ ಸರಬರಾಜು ಮಾಡಲಾಗಿದ್ದು ಪ್ರತಿ ಕೆಜಿ ಈರುಳ್ಳಿಯನ್ನು 35 ರೂಪಾಯಿಯಂತೆ ಮಾರಾಟಕ್ಕೆ ಸೂಚಿಸಲಾಗಿದೆ. ದೇಶದಲ್ಲಿ ಈರುಳ್ಳಿ ಬೆಲೆ ದಿಢೀರ್ ಅನ್ನುವಂತೆ ಗಗನಕ್ಕೇರಿದೆ. ದೆಹಲಿ, ಮುಂಬೈ, ಲಕ್ನೋ, ಪಾಟ್ನಾ ಸೇರಿದಂತೆ ಹಲವೆಡೆ ಬೆಲೆ ಏರಿಕೆಯಾಗಿದೆ. ವಾರದಲ್ಲೇ ಈರುಳ್ಳಿ ಬೆಲೆ 40 ರಿಂದ 60 ರೂಪಾಯಿಗೆ ಏರಿಕೆಯಾಗಿದೆ. ಸರ್ಕಾರಿ ಮಳಿಗೆಗಳಲ್ಲೂ ಕೂಡ 60 ರೂಪಾಯಿಗೆ ಈರುಳ್ಳಿ ದರ ಏರಿಕೆಯಾಗಿದೆ. ಸ್ಥಳೀಯ ಮಾರುಕಟ್ಟೆಗಳಲ್ಲಿ 65 ರಿಂದ 70 ರೂಪಾಯಿಗೆ ಹೆಚ್ಚಳ ಆದರೆ ಕಡಿಮೆ ಗುಣಮಟ್ಟದ ಈರುಳ್ಳಿನೇ ಹತ್ತತ್ರ 50-52 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇದರಿಂದ ಅಲರ್ಟ್ ಆಗಿರುವಂತಹ ಕೇಂದ್ರ ಸರ್ಕಾರ ಈರುಳ್ಳಿ ಪೂರೈಕೆಯನ್ನು ಹೆಚ್ಚಿಸಿ ಬೆಲೆ ಸ್ಥಿರತೆಗೆ ಕ್ರಮ ತೆಗೆದುಕೊಂಡಿದೆ. ದೇಶದ ಪ್ರಮುಖ 5 ನಗರಗಳಿಂದ 800 ಮೆಟ್ರಿಕ್ ಟನ್ ಈರುಳ್ಳಿ ಪೂರೈಕೆಗೆ ಮುಂದಾಗಿದೆ. ನಾಸಿಕ್ನಿಂದ 5 ನಗರಗಳಿಗೆ ಕಂದಾ ಎಕ್ಸ್ಪ್ರೆಸ್ ವಿಶೇಷ ರೈಲಿನಲ್ಲಿ ಪೂರೈಕೆ ಮಾಡಲಾಗ್ತಾ ಇದೆ. ಚೆನ್ನೈ, ಮದುರೈ, ದೆಹಲಿ, ಎರ್ನಾಕುಲಂ, ಗುವಾಹಟಿಗೆ ಸರಬರಾಜು ಮಾಡಲಾಗಿದ್ದು ಪ್ರತಿ ಕೆಜಿ ಈರುಳ್ಳಿಯನ್ನು 35 ರೂಪಾಯಿಯಂತೆ ಮಾರಾಟಕ್ಕೆ ಸೂಚಿಸಲಾಗಿದೆ.